ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಸೀರೆನ ವೇರ್ ಮಾಡಿ ತೋರಿಸ್ತೇನೆ ಹೇಗೆ ಅಂತೇಳಿ. ಸಿಂಪಲ್ ಸಾರಿ ಆದರೂ ನಿಮಗೆ ತೋರಿಸ್ತೇನೆ ಹೇಗೆ ಅಂತ. ಈಗ ನೋಡಿ, ಈ ಥರ ವೇರ್ ಮಾಡಿ ಆಯಿತು ಸಾರಿನ. ಈಗ ನಾನು ವೇರ್ ಮಾಡಿಯಾಗಿ ಈಗ ಹೇಗೆ ರೆಡಿ ಆಗ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಸ್ವಲ್ಪ ಮಾಯಿಶ್ಚರೈಸರ್ ತಗೊಂಡು ನೀಟಾಗಿ ಕೈಯಿಂದನೇ ಬ್ಲೆಂಡ್ ಮಾಡಿಕೊಂಡೆ. ಇದಕ್ಕೆ ಬ್ಲೆಂಡರ್ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಕೈಯಿಂದನೇ ಬ್ಲೆಂಡ್ ಮಾಡಿಕೊಂಡೆ. ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ಸ್ವಲ್ಪ ಎಲ್ಲ ಕಡೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಪ್ರೈಮರ್ನ ತಗೊಂಡು ಈಗ ನೀಟಾಗಿ ಎಲ್ಲ ಕಡೆ ಕೈಯಿಂದನೇ ಇದನ್ನು ಕೂಡ ಬ್ಲೆಂಡ್ ಮಾಡ್ಕೊಳ್ತೀನಿ. ಕೈಯಿಂದನೇ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಏನು ನಮಗೆ ನೀಟಾಗಿ ಮೇಕಪ್ ಕೂತ್ಕೊಳ್ತದೆ. ಬ್ಲೆಂಡರ್ ಅವಶ್ಯಕತೆ ಇಲ್ಲ. ನಾವು ಹೆವಿ ಮೇಕಪ್ ಆದರೆ ಬ್ಲೆಂಡರ್ ಬೇಕಾಗುತ್ತೆ. ಸಿಂಪಲ್ ಮೇಕಪ್ ಅಲ್ವಾ, ಅದಕ್ಕೋಸ್ಕರ ಬ್ಲೆಂಡರ್ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಫೌಂಡೇಶನ್ ತಗೊಂಡು ಅದ್ರ ಮೇಲೇ ಹಾಕ್ಕೊಳ್ತಾ ಇದ್ದೀನಿ. ಪ್ರೈಮರ್ ಹಾಕಿದ್ವಲ್ವ, ಅದರ ಮೇಲೇ ನಾನು ಇಲ್ಲಿ ಫೌಂಡೇಶನನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಕೈಯಿಂದನೇ ನಾನು ಹಾಕ್ಕೊಂಡೆ. ಕೈಯಿಂದನೇ ಈಸಿಯಾಗಿ ಬ್ಲೆಂಡ್ ಆಗೋದ್ರಿಂದ ಕೈಯಿಂದನೇ ನನಗೆ ಒಳ್ಳೆಯದಾಗಿತ್ತು. ಅದಕ್ಕೋಸ್ಕರ ನಾನು ಕೈಯಿಂದನೇ ಬ್ಲೆಂಡ್ ಮಾಡಿಕೊಂಡೆ. ನಾನು ಹೆವಿ ಮೇಕಪ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನಾನು ಬ್ಲೆಂಡರ್ ತೊಗೊಳ್ಳಿಲ್ಲ. ನನಗೆ ಕೈಯಿಂದನೇ ಸಾಕು ಅಂತ ಅನ್ನಿಸ್ತು, ಅದಕ್ಕೆ ಕೈಯಿಂದನೇ ಮಾಡಿಕೊಂಡೆ. ನೀಟಾಗಿ ಈಗ ಎಲ್ಲ ಕಡೆ ನಮ್ಮ ಬ್ಲೆಂಡ್ ಮಾಡಿ ಆಯಿತು. ಈಗ ನಾನು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರನ್ನು ತಗೊಂಡು ಸ್ವಲ್ಪ ಎಲ್ಲ ಕಡೆ ನೀಟಾಗಿ ಲೈಟಲ್ಲಿ, ಸ್ವಲ್ಪ ಹೆವಿ ಮೇಕಪ್ ಅಲ್ಲ, ಲೈಟ್ ಮೇಕಪ್ ಆಗಿರೋದ್ರಿಂದ ಲೈಟಾಗಿ ಸ್ವಲ್ಪ ಎಲ್ಲ ಕಡೆ ಸರಿಯಾಗಿ ಬ್ಲೆಂಡ್ ಮಾಡಿಕೊಂಡು ಈಗ ನೀಟಾಗಿ ಇಷ್ಟು ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಎಲ್ಲ ಕಡೆ ಈ ಥರ ಕಣ್ಣು ಕೆಳಗೆ, ಹಣೆ ಮೇಲೆ, ಗಲ್ಲ ಎಲ್ಲ ಮಾಡ್ಕೊಂಡಾದ್ಮೇಲೆ ಈಗ ಒಮ್ಮೆ ಕೈಯಿಂದನೇ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡೆ. ಈಗ ಸ್ಟಿಕ್ಕರ್ ಇಡ್ತೀನಿ. ಸ್ಟಿಕ್ಕರ್ ಹಾಕಿ ಆದಮೇಲೆ ಈಗ ನಾನು ಲಿಪ್ಸ್ಟಿಕ್ಕನ್ನು ತಗೊಳ್ತೀನಿ. ಒಂದು ಲಿಪ್ಸ್ಟಿಕ್ ಹಾಕ್ತೀನಿ, ಅದ್ರ ಮೇಲೆ ಇನ್ನೊಂದು ಲಿಪ್ಸ್ಟಿಕ್ ಹಾಕ್ತೀನಿ. ಯಾಕೆಂದರೆ ನನಗೆ ಡಬಲ್ ಸೈಡ್ ಹಾಕೋದ್ರಿಂದ ನನ್ನ ಲಿಪ್ಸಿಗೆ ಸೂಟ್ ಆಗ್ತದೆ ಮತ್ತು ಚೆಂದ ಕಾಣ್ತದೆ. ಅದಕ್ಕೋಸ್ಕರ ನಾನು ಇನ್ನೊಂದು ಲಿಪ್ಸ್ಟಿಕ್ಕನ್ನು ಹಾಕ್ತೀನಿ. ಡಬಲ್ ಲಿಪ್ಸ್ಟಿಕ್ ಸೈಡ್ ಹಾಕೋದ್ರಿಂದ ನಮಗೆ ನೀಟಾಗಿ ನನಗೆ ಕಾಣುತ್ತೆ. ನಿಮ್ಗೆ ಯಾವುದು ಇಷ್ಟ ಲಿಪ್ಸ್ಟಿಕ್ ನೀವು ಅದನ್ನೇ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆಂದ ಕಾಣ್ತದೆ. ಅದು ಡಬಲ್ ಸೈಡ್ ಆಗಿರೋದ್ರಿಂದ ಎರಡು ಲಿಪ್ಸ್ಟಿಕ್ಕನ್ನು ನಾನು ಒಮ್ಮೆ ಹಾಕಿ ಮತ್ತೊಮ್ಮೆ ಇನ್ನೊಂದು ಲಿಪ್ಸ್ಟಿಕ್ ಆಗಿರೋದ್ರಿಂದ ಅದು ಕಲರ್ ಡಿಫ್ರೆಂಟ್ ಕಲರ್ಸ್ ಕಾಣುತ್ತೆ. ಅದಕ್ಕೋಸ್ಕರ ನಾನು ಎರಡು ಕಲರ್ನ ಯೂಸ್ ಮಾಡಿದೆ. ನನ್ನ ಲಿಪ್ಸಿಗೆ ಚೆಂದ ಕಾಣ್ತದೆ. ಅದಕ್ಕೋಸ್ಕರ ನಿಮ್ಮ ಲಿಪ್ಸಿಗೆ ಯಾವುದು ಚೆಂದ ಕಾಣ್ತದೆ ನೀವು ಅದನ್ನು ಹಾಕ್ಕೋಬೋದು. ಹಾಗೆ ಈಗ ನಾನು ಅದೇ ಲಿಪ್ಸ್ಟಿಕ್ಕಲ್ಲಿ ಸ್ವಲ್ಪ ತಗೊಂಡು ನಾನು ಕಣ್ಣು ಮೇಲೆ ಹಾಕ್ಕೊಂಡೆ. ಐ ಶ್ಯಾಡೋ ಆಗಿ ಯೂಸ್ ಮಾಡಿದೆ. ಯಾಕೆ ಅಂದರೆ ನಾವು ಸಿಂಪಲ್ ಮೇಕಪ್ ಅಲ್ವಾ, ಸಿಂಪಲ್ಲಾಗಿ ಏನೆಲ್ಲ ಹೇಗೆಲ್ಲ ಯಾವುದರಲ್ಲಿ ನಾವು ಮೇಕಪ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಕಣ್ಣಿಗೆ ಕಾಜಲನ್ನು ಹಾಕ್ತಾಯಿದ್ದೀನಿ. ಕಾಜಲ್ ಪೆನ್ಸಿಲ್ ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಇಲ್ಲ, ಚೆಂದ ಕೂಡ ಕಾಣ್ತದೆ. ಕಾಜಲ್ ನಾನು ಯೂಸ್ ಮಾಡ್ತೀನಿ, ಅದಕ್ಕೆ ನಾನು ಕಾಜಲ್ ಹಾಕ್ಕೊಳ್ತೀನಿ. ಕಾಜಲ್ ಹಾಕದೇ ಇದ್ದರೆ ಹಾಕ್ಕೊಳ್ಳಿ, ಯಾಕೆಂದರೆ ಕಣ್ಣು ತುಂಬ ಚೆಂದಾಗಿ ಕಾಣ್ತದೆ. ನೋಡಿ ನೀಟಾಗಿ ಕಾಣ್ತದೆ. ಹಾಗೆ ಈಗ ಸಿಂಪಲ್ ಮೇಕಪ್ ಆಯಿತು. ಈಗ ನೆಕ್ಸ್ಟ್ ನೋಡಿ, ಈಗ ಸಿಂಪಲ್ ಜ್ಯುವೆಲ್ಲರಿ, ಸಿಂಪಲ್ ಒಂದು ಜ್ಯುವೆಲ್ಲರಿ, ನಾವು ಸಿಂಪಲ್ ಒಂದು ಜ್ಯುವೆಲ್ಲರಿ ತೊಗೊಂಡು ಈಗ ವೇರ್ ಮಾಡಿದೆ. ಒಂದು ಕಂಠಿ ಮಾತ್ರ ಮತ್ತು ಕಿವಿದೊಂದು ಹಾಕ್ಕೊಳ್ತೀನಿ ಅಷ್ಟೇ. ಈಗ ಕೂದಲೆಲ್ಲ ಬಿಡ್ತೀನಿ. ಸ್ವಲ್ಪ ಹೇರ್ ಸ್ಟೈಲೆಲ್ಲ ಚೇಂಜ್ ಆದರೆ ಮುಖ ಕೂಡ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ನಮಗೆ ಯಾವ ಥರ ಹೇರ್ ಸ್ಟೈಲ್ ಬೇಕೋ ಆ ಥರ ಮಾಡ್ಬೋದು. ಇದು ಒಂದು ಸಿಂಪಲ್ ಕಿವಿದು, ಇದನ್ನು ನಾನು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ವೇರ್ ಮಾಡಿ ಸಿಂಪಲ್ಲಾಗಿ ಹೇಗೆ ರೆಡಿ ಆಗ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೇಗೆ ಆಯಿತು ಅನ್ನೋದನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನೋಡಿ ನನ್ನದು ಫೈನಲ್ ಹೇಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ವೇರ್ ಮಾಡಿ ಆಯಿತು, ಎಲ್ಲ ಹಾಕಿ ಆಯಿತು, ತಲೆ ಕಟ್ಟಿ ಆಯಿತು. ಈಗ ಹೇಗೆ ಕಾಣ್ತದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸಿಂಪಲ್
ಎರಡು ಮೂರು ಐಟಮನ್ನು ಯೂಸ್ ಮಾಡಿ ನಾನು ಮಾಡಿರುವಂಥ ಮೇಕಪ್ಪು ಮತ್ತು ಸಿಂಪಲ್ ಸಾರಿ ಹೇಗಾಯ್ತಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.